ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋನೂ ಕೂಡ ನನ್ನ ಡೈಲಿ ರೂಟೀನ್ ಇರುತ್ತೆ. ಇವತ್ತು ನಾನು ಮಧ್ಯಾಹ್ನದ ಲಂಚಲ್ಲಿ ಹೆಸರು ಬೇಳೆ ಕೋಸಂಬರಿನ ಮಾಡಿದ್ದೆ. ತುಂಬ ಅಂದರೆ ತುಂಬ ಹೆಲ್ದಿ ಅಂತ ಹೇಳಬಹುದು. ಈ ಬೇಸಿಗೆ ದಿನಕ್ಕಂದ್ರೂ ತುಂಬ ಒಳ್ಳೆಯದು, ತುಂಬ ತಂಪು ಕೂಡ ಅಂತ ಹೇಳಬಹುದು. ಇದಕ್ಕೆ 1 ಕಪ್ಪಷ್ಟು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ. 1 ಅವರ್ ಮುಂಚೆ ನೀವು ನೆನೆಸಿಟ್ರೆ ಸಾಕು, ಚೆನ್ನಾಗಿ ನೆನೆದುಕೊಳ್ಳುತ್ತೆ ಹೆಸರು ಬೇಳೆ ಎಲ್ಲ. ಅದಕ್ಕೆ 1 ಈರುಳ್ಳಿ, 1 ಕ್ಯಾರೆಟ್ ಮತ್ತು 1ರಿಂದ 2 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಆದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮೇಲ್ಗಡೆ ನೀವು 1/2 ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಟ್ರೆ ಕೋಸಂಬರಿ ತುಂಬ ಅಂದರೆ ತುಂಬ ರುಚಿಯಾಗಿ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಅದರ ಜೊತೆನೇ ಇವತ್ತು ಮಸ್ಕ್ ಮೆಲನ್ ಜ್ಯೂಸ್ನು ಕೂಡ ಮಾಡಿದ್ದೆ. ತುಂಬ ಅಂದರೆ ತುಂಬ ಸೆಕೆ ಅಲ್ವಾ, ಇವಾಗ ಏನಾದರೂ ಕುಡಿಬೇಕು ಅನ್ನಿಸ್ತಿರುತ್ತೆ, ತಿನ್ನೋದಕ್ಕಿಂತ ಜಾಸ್ತಿ ಕುಡಿಬೇಕು ಅಂತ ಅನ್ನಿಸ್ತಿರೋದು ಜಾಸ್ತಿ ಅಂತ ಹೇಳಬಹುದು. ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಅವರಿಗೆ ಜ್ಯೂಸ್ ಈ ಥರ ಊಟ ತುಂಬ ಕಮ್ಮಿ ಮಾಡ್ತಾರೆ ಈ ಬೇಸಿಗೆ ದಿನದಲ್ಲಿ ಅಂತ ಹೇಳಬಹುದು. ದೊಡ್ಡವ್ರಿಗೆ ಊಟ ಜಾಸ್ತಿ ಹೋಗೋದಿಲ್ಲ, ಅದರೊಳಗೆ ಚಿಕ್ಕ ಮಕ್ಕಳಲ್ವಾ ತುಂಬ ಕಮ್ಮಿ ಊಟ ಮಾಡ್ತಾರೆ. ಅದಕ್ಕೋಸ್ಕರನೇ ಈ ಥರ ಜ್ಯೂಸ್ ಆಗಿರಬಹುದು, ಈ ಥರ ಎಳ್ನೀರನ್ನಾಗಿರಬಹುದು, ಮತ್ತು ನಾನು ನಿಂಬೆಹಣ್ಣು ಹಿಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಅದನ್ನು ಜ್ಯೂಸ್ ಥರ ಮಾಡಿಕೊಡ್ತೀನಿ. ತುಂಬ ತಂಪು ಅಂತ ಹೇಳಬಹುದು. ಈ ಬೇಸಿಗೆ ದಿನಕ್ಕೆ ಈ ಥರ ಜ್ಯೂಸ್ಗಳನ್ನು ಮಕ್ಕಳಿಗೆ ಜಾಸ್ತಿಯಾಗಿ ಕುಡಿಸ್ತಾ ಇರಬೇಕು, ನೀರನ್ನು ಕೂಡ ಕುಡಿಸ್ತಾ ಇರಬೇಕು. ಜಾಸ್ತಿ ಊಟ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರನೇ ಈ ಥರ ಜ್ಯೂಸ್ನ ನಾನು ಮಾಡಿ ಕುಡಿಸ್ತಾ ಇರ್ತೀನಿ ಅಂತ ಹೇಳಬಹುದು. ಇವಾಗ ಮಸ್ಕ್ ಮೆಲನ್ ಅಂತೂ ತುಂಬ ಚೆನ್ನಾಗಿತ್ತು. ಕರ್ಬೂಜ ಅಂತೀವಲ್ವ, ಕರ್ಬೂಜ ಅಷ್ಟೇ ಚೆನ್ನಾಗಿತ್ತು. ಅದಕ್ಕೆ ಸ್ವಲ್ಪ ಎಲ್ಲನೂ ಕಟ್ ಮಾಡಿಬಿಟ್ಟು ಸ್ವಲ್ಪ ಸಕ್ಕರೆನ ಸೇರಿಸ್ಬಿಟ್ಟು ಇವಾಗ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ನನ್ನ ಮಕ್ಕಳಿಗಂತೂ ಈ ಥರ ಜ್ಯೂಸ್ ಅಂದರೆ ತುಂಬ ಇಷ್ಟ. ನನ್ನ ಚಿಕ್ಕ ಮಗನಿಗಂತೂ ಜ್ಯೂಸ್ ಅಂತಿರ್ತಾನೆ, ಯಾವಾಗಲೂ ತಣ್ಣಗಿರೋದು ಕುಡಿಬೇಕು ಅನ್ನಿಸ್ತಿರುತ್ತಲ್ವ, ಅವನು ಯಾವಾಗಲೂ ಕೇಳ್ತಾ ಇರ್ತಾನೆ ಈ ಥರ ಜ್ಯೂಸ್ ಮಾಡಿಕೊಡು ಅಂತ. ನೋಡಿ ಯಾವ ಥರ ಕುಡಿತಾ ಇದ್ದಾನೆ ಅಂತ. ಚೆನ್ನಾಗೈತೆ ಬಂಗಾರಿ? ಕುಡಿ. ಅವರಿಗೆ ಜ್ಯೂಸ್ ಎಲ್ಲ ಕುಡಿಸಿದ ಮೇಲೆ ಇವಾಗ ನನ್ನ ಹಸ್ಬೆಂಡ್ ಫ್ರೆಶ್ ಆಗಿರೋ ಮಶ್ರೂಮ್ನ ತೊಗೊಂಬಂದಿದ್ರು. ಮಶ್ರೂಮ್ ಕರಿ ಮಾಡಿದ್ರಾಯ್ತು ಅಂತ ಇವಾಗ ಚೆನ್ನಾಗಿ ತೊಳಿತಾ ಇದ್ದೀನಿ. ನೋಡಿ, ಮಶ್ರೂಮ್ನ ಜಾಸ್ತಿ ಹೊತ್ತು ನೀರಲ್ಲಿ ಬಿಡಬಾರ್ದು, ನೀರನ್ನು ಹೀರ್ಕೊಳ್ಳುತ್ತಲ್ವ ಜಾಸ್ತಿಯಾಗಿ, ಇದು ನೀರನ್ನು ಬೇಗ ಹೀರ್ಕೊಂಡ್ಬಿಡುತ್ತೆ ಅಂತ ಹೇಳ್ಬೋದು. ಮಶ್ರೂಮ್ನ ಚೆನ್ನಾಗಿ ತೊಳೆದುಕೊಳ್ಬೇಕು, ಅದ್ರ ಮೇಲೆ ಮಣ್ಣು ಅದೆಲ್ಲ ಇರುತ್ತಲ್ವ. ನಾನು 1 ಸಲ ಅಲ್ಲ 2 ಸಲ ನಾನು ಮಶ್ರೂಮ್ನ ಚೆನ್ನಾಗಿ ತೊಳೆದುಕೊಳ್ತೀನಿ. ಈ ಥರ ತೊಳೆದುಕೊಂಡ್ಬಿಟ್ಟು ಚೆನ್ನಾಗಿ ನೀವು ನೀರನ್ನೆಲ್ಲ ಚೆಲ್ಕೋಬೇಕು. ನೋಡಿ, ಇದು 2ನೇ ಸಲ ನಾನು ತೊಳಿತಾ ಇರೋದು. ತುಂಬ ಚೆನ್ನಾಗಿ ತೊಳೆದುಕೊಳ್ಳಿ. ಮಶ್ರೂಮ್ ಎಲ್ಲ ತುಂಬ ಅಂದರೆ ತುಂಬ ಮಣ್ಣು ಅದೆಲ್ಲ ಇರುತ್ತೆ. ಇವಾಗ ನೋಡಿ ಚೆನ್ನಾಗಿ ಫ್ರೆಶ್ ಆಗಿದೆ ಅಂತ ಹೇಳ್ಬೋದು. ಮಶ್ರೂಮ್ ನೋಡಿ ಈ ಥರ ಇದ್ದರೆ ಫ್ರೆಶ್ ಅಂತ, ಒಳಗಡೆ ಕಪ್ಪದು ಏನೂ ಆಗಿರೋದಿಲ್ಲ. ಈ ಥರ ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಕರಿ. ನಾನು ಈ ಥರ ಫ್ರೆಶ್ ಆಗಿ ಅಂದರೆ 1 ದಿನ 2 ದಿನದಲ್ಲೇ ಮಾಡಿಬಿಡ್ಬೇಕು ತಂದುಗಳೇ. ನೀವು ಜಾಸ್ತಿ ದಿನ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿಟ್ರೆ ಅದೆಲ್ಲ ಒಳಗಡೆ ಎಲ್ಲ ಕಪ್ಪಾಗ್ಬಿಟ್ಟು ಚೆನ್ನಾಗಿರೋದಿಲ್ಲ, ಮಶ್ರೂಮ್ ಎಲ್ಲ ಹಾಳಾಗ್ಬಿಡುತ್ತೆ. ನಾನು ನಿನ್ನೆ ತೊಗೊಂಬಂದಿದ್ರು, ಇವತ್ತೇ ಮಶ್ರೂಮ್ನ ಮಾಡ್ತಾ ಇದ್ದೀನಿ. ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ನಾನು ಮಶ್ರೂಮ್ನ ಕರಿನ ಮಾಡೋದ್ರಿಂದ. ನಾನು ಯಾವ ಥರ ಮಾಡ್ತೀನೋ ಅದೇ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನೋಡಿ ಎಲ್ಲ ಮಶ್ರೂಮ್ನು ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಕಟ್ ಮಾಡ್ಕೊಳ್ಳಿ, ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬಹುದು. ತುಂಬ ಫ್ರೆಶ್ ಆಗಿದೆ ನೋಡಿ. ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ. 1 ಈರುಳ್ಳಿ, 2 ಟೊಮೆಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆಗೆ ರುಬ್ಕೊಳ್ಳೋಣ. ಮಸಾಲೆಗೆ 1 ಟೊಮೆಟೊ, 1.5 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೆಟೊನ, ಸ್ವಲ್ಪ ಬೆಳ್ಳುಳ್ಳಿನ 8ರಿಂದ 9 ಎಸಳಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ನಾನು ತರೋದಿಲ್ಲ, ಫ್ರೆಶ್ ಆಗಿನೇ ಈ ಥರನೇ ಮಾಡ್ಕೊಂಡ್ಬಿಡ್ತೀನಿ ನಾನು. ಆದಷ್ಟು ಹೊರಗಿನ ಫುಡ್ನ ಜಾಸ್ತಿಯಾಗಿ ನಾನು ಅವಾಯ್ಡ್ ಮಾಡ್ತೀನಿ ಅಂತ ಹೇಳಬಹುದು. ಇವಾಗ ಯಾವ ರೀತಿಯಾಗಿ ನಾನು ಮಶ್ರೂಮ್ ಕರಿನ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 1ರಿಂದ 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಬೇಕು, ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಕರಿಗೆ ತುಂಬ ಟೇಸ್ಟ್ ಅಂತ ಹೇಳಬಹುದು. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಸೋಂಪು ಕಾಳು ಅಂತೀವಲ್ವ, ಸೋಂಪು ಕಾಳು ಮತ್ತು ಜೀರಿಗೆನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೀವು ಸ್ವಲ್ಪ ಖಾರ ಮತ್ತು ಅರಿಶಿನ ಸೇರಿಸ್ಕೋಬೇಕು. ಖಾರ ಮತ್ತು ಅರಿಶಿನ ಯಾಕಪ್ಪ ಸೇರಿಸ್ಬೇಕು ಅಂದರೆ
ಚೆನ್ನಾಗಿ ಅದು ಕರಿಗೆ ಕಲರ್ ಕೊಡುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಎಣ್ಣೆಯಲ್ಲಿ ಖಾರ ಮತ್ತು ಅರಿಶಿನ ಪುಡಿ ಬೆಂದರೆ ಅದು ತುಂಬ ಚೆನ್ನಾಗಿ ಕಲರ್ನಾಗಿ ಬಿಡುತ್ತೆ. ಅದಕ್ಕೋಸ್ಕರನೇ ಮೊದಲೇ ನಾನು ಕರಿಗೆ ಈ ಥರ ಖಾರ ಮತ್ತು ಅರಿಶಿಣನೇ ಸೇರಿಸ್ಬಿಡ್ತೀನಿ. ತುಂಬ ಚೆನ್ನಾಗಿ ಕಲರ್ನ ಕೊಡುತ್ತೆ ಅಂತ ಹೇಳ್ಬೋದು. ಆಮೇಲೆ ನೀವು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ವ ಒಂದು ಈರುಳ್ಳಿನ, ಆ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಇದನ್ನು ಖಾರ ಮತ್ತು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಚಕ್ಕೆ ಲವಂಗ ಆ ಥರನೂ ಯೂಸ್ ಮಾಡ್ಕೋಬಹುದು ಕರಿಗೆ. ನಾನು ಚಕ್ಕೆ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಅದು ಹಾಕಿರೋದು ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳ್ಬೋದು. ವಿಡಿಯೋ ಮಿಸ್ ಆಗಿದೆ, ಅದು ಮಾಡಿದ್ದೆ ವಿಡಿಯೋ ಮಿಸ್ ಆಗಿದೆ ಅಂತ ಹೇಳ್ಬೋದು. ಇವಾಗ ನೋಡಿ, ನಾನು ರುಬ್ಬಿಟ್ಕೊಂಡಿದ್ನಲ್ವ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಮೂರನ್ನು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ನಾವು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿಟ್ಬಿಡಿ. ಚೆನ್ನಾಗಿ ಇದು ಕುದ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆನೆಲ್ಲ ಬಿಟ್ಕೊಳ್ಳುತ್ತೆ. ಇವಾಗ ನಾನು ಮಸಾಲ ಐಟಮ್ಗಳನ್ನು ಸೇರಿಸ್ಕೊಳ್ಳೋಣ. ಮೊದಲನೇದಾಗಿ ಒಂದಿಷ್ಟು ಖಾರನ ಸೇರಿಸಿದ್ದೆ ನಾನು. ಅದಕ್ಕೆ ಇವಾಗ 1 ಸ್ಪೂನಷ್ಟು, ಇನ್ನೂ ಸ್ವಲ್ಪ 1 ಸ್ಪೂನಷ್ಟು ಖಾರನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಗರಂ ಮಸಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಇವಾಗ ನಾನು ಮನೆಯಲ್ಲೇ ರೆಡಿ ಮಾಡಿರುವ ಕೊರಿಯಾಂಡರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನು ಮನೆಯಲ್ಲೇ ರೆಡಿ ಮಾಡಿರುವಂತಹ ಎಲ್ಲ ರೀತಿಯ ಚಕ್ಕೆ ಆಗಿರಬಹುದು, ಲವಂಗ ಆಗಿರಬಹುದು, ಏಲಕ್ಕಿ, ದಾಲ್ಚಿನ್ನಿ ಮತ್ತು ಸೋಂಪು ಕಾಳು ಆಗಿರಬಹುದು, ಜೀರಿಗೆ, ಸಾಸಿವೆ ಎಲ್ಲ ರೀತಿಯ ಕಾಳುಗಳನ್ನು ಇದನ್ನು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಇದು ಎಲ್ಲ ಕರಿಗಳಿಗೂ ಯೂಸ್ ಮಾಡಬಹುದು, ಎಲ್ಲ ಪಲ್ಯಗಳಿಗೂ ಕೂಡ ನೀವು ಈ ಮಸಾಲಾನ ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮಸಾಲ ಐಟಮ್ನ ಕೊಂಡೋದೇ ಬೇಡ, ಮನೆಯಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ರೆ ಮುಗಿಯುತ್ತೆ. ಇವಾಗ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿರ್ತೀವಲ್ಲ ಮಶ್ರೂಮನ್ನ ಸೇರಿಸ್ಕೊಳ್ಳೋಣ. ಮಶ್ರೂಮ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇದು ಎಲ್ಲ ಮಸಾಲಾನು ಹೀರ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಇದು ಕುದ್ಕೋಬೇಕು ಅಂತ ಹೇಳಬಹುದು. ಚೆನ್ನಾಗಿ ಇದು ಮಸಾಲೆನೆಲ್ಲ ಹೀರ್ಕೋಬೇಕು. ಮತ್ತು ಸ್ವಲ್ಪ ಇದು ಮಶ್ರೂಮ್ ಕೂಡ ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿವರೆಗೂ ಇದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಬಿಟ್ಬಿಡಿ. ನೀವು ಡೈಲಿ ಲಾಗ್ಸು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಹುದು. ತುಂಬ ಖುಷಿ ಅನಿಸುತ್ತೆ. ವಿಡಿಯೋಗಳನ್ನು ಇದೇ ರೀತಿಯಾಗಿ ನಾನು ಮಾಡಿ ಹಾಕ್ತಾ ಇರ್ತೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ನಿಮಗೆ ನೀವು ಎಷ್ಟು ಮಾಡ್ತಿರ್ತೀರೋ ಅಷ್ಟು ಪ್ರಮಾಣದಲ್ಲಿ ನೀವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬಹುದು. ನಾನು ಇವಾಗ ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಮಿಕ್ಸ್ನ ಕೊಟ್ಬಿಟ್ಟು 5ರಿಂದ 10 ನಿಮಿಷಗಳ ಕಾಲ ಮುಚ್ಚಿಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಫ್ರೆಶ್ ಕ್ರೀಮ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಫ್ರೆಶ್ ಕ್ರೀಮ್ನ ಯಾವ ರೀತಿಯಾಗಿ ನಾನು ಸ್ಟೋರ್ ಮಾಡ್ತೀನಿ ಅಂದರೆ, ಹಾಲಿನ ಕೆನೆನ ತೆಗೆದುಬಿಟ್ಟು ಫ್ರೀಝರಲ್ಲಿ ನಾನು ಇದನ್ನು ಒಂದು ಮುಚ್ಚಳ ಮುಚ್ಚಿ ಈ ಥರ ಒಂದು ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿರ್ತೀನಿ. ಕೆಡೋದೇ ಇಲ್ಲ ಅಂತ ಹೇಳಬಹುದು. ಇದರಿಂದ ನೀವು ತುಪ್ಪನೂ ಕೂಡ ಮಾಡ್ಕೋಬಹುದು. ಜಾಸ್ತಿಯಾಗಿ ಇದ್ದರೆ ತುಪ್ಪನೂ ಕೂಡ ಮಾಡ್ಕೋಬಹುದು. ನಾನು ತುಪ್ಪನೂ ಮಾಡ್ಕೋತೀನಿ. ಇವಾಗ ಫ್ರೆಶ್ ಕ್ರೀಮ್ನ ಕೂಡ ಆ್ಯಡ್ ಮಾಡೋಣ. ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಆ್ಯಡ್ ಮಾಡಿಬಿಟ್ಟು ಫ್ರೆಶ್ ಕ್ರೀಮ್ನು ಕೂಡ ಆ್ಯಡ್ ಮಾಡಿಕೊಂಡು ಇನ್ನೊಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ಕೊಳ್ಳೋಕ್ಕೆ ಬಿಟ್ಬಿಡಬೇಕು. ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡೋದ್ರಿಂದ ಮಶ್ರೂಮ್ ಕರಿಗೆ ತುಂಬ ಒಳ್ಳೆ ಫ್ಲೇವರು ಬರುತ್ತೆ, ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದರಿಂದ ಸ್ವಲ್ಪ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮಶ್ರೂಮ್ ಕರಿಗೆ ಮತ್ತಷ್ಟು ಟೇಸ್ಟ್ ಹೆಚ್ಚಾಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಬಹುದು. ಇವಾಗ 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಮುಚ್ಚಿಟ್ಬಿಡಿ. ಚೆನ್ನಾಗಿ ಕುದ್ದುಕೊಂಡ್ಮೇಲೆ ಮಶ್ರೂಮ್ ಕರಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಬಹುದು. ಇದ್ರ ಜೊತೆ ನಾನು ಚಪಾತಿ ಕೂಡ ಮಾಡಿದ್ದೆ. ಚಪಾತಿ, ಮಶ್ರೂಮ್ ಕರಿ ಮತ್ತು ಅನ್ನ ಈ ರೀತಿಯಾಗಿತ್ತು ಇವತ್ತಿನ ಲಂಚ್ ನಮ್ಮದು. ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಚಿಕನ್ ಥರನೇ ಆಗಿತ್ತು ಅಂತ. ನಾನು ಚಿಕನ್ ಅದೆಲ್ಲ ತಿನ್ನಲ್ಲ, ಪ್ಯೂರ್ ವೆಜ್ ಅಂತ ಹೇಳ್ಬಹುದು. ನಾನು ಇದು ವೆಜಿಟೇರಿಯನ್ಗೆ ಇದು ಚಿಕನ್ ಥರನೇ ಅಂತ ಹೇಳಬಹುದು. ಮಶ್ರೂಮ್ ತುಂಬ ಹೆಲ್ದಿ ಫುಡ್ ಅಂತ ಹೇಳಬಹುದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ನಮ್ಮ ಹೆಲ್ತಿಗೆ ಆಗಿರಬಹುದು, ನಮ್ಮ ಸ್ಕಿನ್ಗಾಗಿರ್ಬೋದು ತುಂಬ ಒಳ್ಳೆಯದು ಅಂತ ಹೇಳಬಹುದು. ಹಾಗೆ ನಾನು ಸೈಡ್ ಬೈ ಸೈಡ್ ಎಲ್ಲ ಬರ್ಷನ್ ಕಟ್ಟಿನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಪಾತ್ರೆಗಳಿದ್ದು ಎಲ್ಲವನ್ನು ತೊಳ್ಕೊಂಡು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನಿ. ಯಾಕಪ್ಪ ಅಂದರೆ ಮಗ ಮಲಗಿರುವಾಗಲೇ ನಾನು ಎಲ್ಲ ಕೆಲಸನೂ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಹುದು. ಅವ ಎದ್ದು ಬಿಟ್ಟರೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ. ನೋಡಿ, ಇವಾಗೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬಂದು ನೋಡ್ತಾ ಇದ್ದಾನೆ. ಅವನು ಭಾಳ ಬೆರಕಿದ್ದಾನೆ ಅಂತ ಹೇಳ್ಬಹುದು. ಇವಾಗ ಚಪಾತಿ ಹಿಟ್ಟನ್ನು ಕೂಡ ನಾದ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ನಾವು ಊರಲ್ಲೇ ಹಾಕ್ಸ್ಕೊಂಬಂದ್ಬಿಟ್ಟು ಗಿರಣಿಯಲ್ಲಿ ಅಲ್ಲೇ ಬೀಸ್ಕೊಂಬಂದ್ಬಿಟ್ಟಿರ್ತೀವಿ. ಇಲ್ಲಿ ಯಾವುದು ಚಪಾತಿ ಹಿಟ್ಟನ್ನು ಕೂಡ ನಾವು ತೆಗೆದುಕೊಳ್ಳೋದಿಲ್ಲ. ನನ್ನ ಮಗನ ಆವಾಜಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಗ ಅಂದರೆ ತುಂಬ ತುಂಟ ಅಂತ ಹೇಳ್ಬಹುದು.
ಅವನು ಯಾವಾಗ್ಲೂ ಹಾಗೆ ಮಾಡ್ತಾ ಇರ್ತಾನೆ, ತುಂಬ ತುಂಟತನ ಯಾವಾಗಲೂ ಮಾಡ್ತಾ ಇರ್ತಾನೆ ಅಂತ ಹೇಳ್ಬೋದು. ಈ ಕಡೆ ಸೈಡ್ ಬೈ ಸೈಡ್ ಅನ್ನಕ್ಕೂ ಕೂಡ ಇಟ್ಕೋತಾ ಇದ್ದೀನಿ. ಅನ್ನನೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಚಪಾತಿ, ಅನ್ನ ಮತ್ತು ಮಶ್ರೂಮ್ ಕರಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಬಹುದು. ಅಮ್ಮು ಬಾರೋ, ಏನು ಮಾಡ್ತಿದ್ಯಾ ಕೆಳಗಡೆ? ಇಲ್ಲ ಬಾ, ನಾನು ಹೊಡೆಯಲ್ಲ, ಬಾ ಬೇಗ ಬಾ. ಇಲ್ಲ ಬಾ. ಯಾರು ಆಂಟಿ ಕೊಡ್ಸಿದ್ರ ಐಸ್ ಕ್ರೀಮು ಇಶುಗೆ? ಬಿಸಿಲೈತಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳ್ದಲ್ವಾ ಆಂಟಿಗೆ? ಹ್ಞೂ ಎಕ್ಸಾಮ್ ಓರಲ್ಲೆಲ್ಲ ಹೇಳ್ದ? ಹೌದಾ? ಬಾ ಬೇಗ ಬಾ. ಎಲ್ಲಿ ಇಲ್ಲ ಹಾಕಿದ್ದಾರೆ ಸ್ಟಾರು? ನೀನು ಗುಡ್ ಗರ್ಲ್ ಅಲ್ವಾ? ಓರಲ್ ಚೆನ್ನಾಗಿ ಹೇಳ್ದ? ನಡಿ. ಸ್ಟಾರ್ ಹಾಕಿದ್ರಾ? ಖುಷಿ ಆಯ್ತಾ ನಿಂಗೆ? ಆಂಟಿ ಕೊಡಿಸಿದ್ರ ಐಸ್ ಕ್ರೀಮು? ಥ್ಯಾಂಕ್ಸ್ ಹೇಳ್ದಾ? ನಡಿ ಡ್ರೆಸ್ ಚೇಂಜ್ ಮಾಡಿ. ಅಪ್ಪು ಮಲಗಿದಾನ ಕಂದ.